ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸ್ ಚಾಪ್ಟರ್ ನಂಬರ್ 5 ಡೆಸಿಮಲ್ಸ್ ಅಥವಾ ಕನ್ನಡದಲ್ಲಿ ದಶಮಾಂಶ ಈ ಚಾಪ್ಟರಲ್ಲಿ ಕ್ವಶನ್ ನಂಬರ್ 21 ಇಂದ ಕ್ವಶನ್ ನಂಬರ್ 30 ವರೆಗೂ ಒಂದು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ಅಲ್ಲಿ ಈ ರೀತಿ ಕೊಟ್ಟಿದ್ದಾನೆ, ಆಯ್ತಾ. ಇಲ್ಲಿ ನೋಡಿ 0.00289 ಅಂತ ಇದೆ, ಡಿವಿಷನ್ ಸಿಂಬಲ್ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಆಯ್ತಾ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನಾನೇನ್ ಮಾಡ್ತೀನಿ, ಇದು ಕನ್ಫ್ಯೂಸ್ ಆಗುತ್ತೆ, 2 ತರ ಕಾಣಿಸುತ್ತೆ ಅಥವಾ 9 ತರ ಕಾಣಿಸುತ್ತೆ. ನಾನೇನ್ ಮಾಡ್ತೀನಿ, ಎಕ್ಸ್ ಅಂತ ಬರ್ಕೋತೀನಿ, ಆಯ್ತಾ. ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಅಂತ ಬರ್ಕೊಂಡು ಇದನ್ನ ಸಿಂಪ್ಲಿಫೈ ಮಾಡ್ತೀನಿ, ಆಯ್ತಾ. ಅದು ಕ್ವಶನ್ ಮಾರ್ಕು 2 ತರ ಕಾಣಿಸುತ್ತೆ ಒಬ್ಬೊಬ್ರಿಗೆ 9 ತರ ಕಾಣಿಸುತ್ತೆ. ಅದಕ್ಕೆ ಕ್ವಶನ್ ಮಾರ್ಕ್ ತೆಗೆದ್ಬಿಟ್ಟು ಎಕ್ಸ್ ಅಂತ ಹಾಕೊಂಡು ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ಅಂದ್ರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ, ಆಯ್ತಾ. ಇದನ್ನ ಈ ರೀತಿ ಬರ್ಕೊಂಡ್ರೆ ಒಂದು ನಮ್ಗೆ ಗೊತ್ತಾಗುತ್ತೆ, 00289 ಡಿವಿಷನ್ ಇದೆ, ಡಿವಿಷನ್ ಈ ತರ ಬರ್ಕೊಳ್ಳಿ, ಎಕ್ಸ್ ಈಕ್ವಲ್ ಟು 1.7, ಆಯ್ತಾ. ಈಗ ನೋಡಿ, ಎಕ್ಸ್ ಯಾವಾಗ್ಲೂ ಮೇಲ್ಗಡೆ ಇರಬೇಕು, ಪಾಸಿಟಿವ್ ಇರಬೇಕು, ಒಂದ್ ಸೈಡ್ ಇರಬೇಕು, ಆಯ್ತಾ. ಇಲ್ಲಿ ಕೆಳಗಡೆ ಇದೆ. ಏನ್ ಮಾಡ್ತೀರಾ, ಏನ್ ಮಾಡಿ ಅಂದ್ರೆ ಇದನ್ನ ಪಲ್ಟಿ ಮಾಡಿ, ಎರಡೂ ಕಡೆ ಈಕ್ವೇಶನ್ ಎರಡೂ ಕಡೆ ಈ ರೀತಿ ಪಲ್ಟಿ ಮಾಡಿ, ಆಯ್ತಾ. ಈಕ್ವೇಶನ್ ಇದೆಯಲ್ಲ, ಈಕ್ವೇಶನ್ ಇದನ್ನ ಪಲ್ಟಿ ಮಾಡಿ, ಪೂರ್ತಿ ಪಲ್ಟಿ ಮಾಡಿ, ಆಯ್ತಾ. ಸುಮಾರು ಸ್ಟೆಪ್ ಕಡಿಮೆ ಆಗುತ್ತೆ ನಿಮ್ಗೆ ಈ ರೀತಿ ಮಾಡೋದ್ರಿಂದ, ಆಯ್ತಾ. ಇದನ್ನ ಪಲ್ಟಿ ಮಾಡ್ತೀನಿ. ಇದೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 0.00289 ಆಗುತ್ತೆ, ಆಯ್ತಾ. ಇದು 1.7 ಪಲ್ಟಿ ಮಾಡಿ, ಏನು ಇಲ್ಲ ಅಂದ್ರೆ ಕೆಳಗಡೆ 1 ಇದೆ ಅಂತ ಅರ್ಥ, ಆಯ್ತಾ. ಸೊ ಇದನ್ನ ಪಲ್ಟಿ ಮಾಡಿದ್ರೆ ಮೇಲ್ಗಡೆ 1 ಹೋಗುತ್ತೆ, ಕೆಳಗಡೆ 1.7 ಬರುತ್ತೆ, ಆಯ್ತಾ. ಈಗ ಸಿಂಪ್ಲಿಫೈ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ನೋಡಿ ಹೇಳಿದ್ನಲ್ಲ, ಎಕ್ಸ್ ಈಕ್ವಲ್ ಟು ಗೊತ್ತಲ್ಲ, ಎಕ್ಸ್ ಯಾವಾಗಲೂ ಒಂದ್ ಕಡೆ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ಆಯ್ತಾ. ಮೇಲ್ಗಡೆ ಇರಬೇಕು, ಎಕ್ಸ್ ಯಾವಾಗಲೂ ಪಾಸಿಟಿವ್ ಇರಬೇಕು, ಒಂದ್ ಕಡೆ ಇರಬೇಕು. ಎಕ್ಸ್ ಬರ್ಕೊಂಡಿದ್ನಿ, ಇದೇನಾಗುತ್ತೆ ಈ ಕಡೆ ಹೋಗುತ್ತೆ, ಆಯ್ತಾ. ಇದು ಆ ಕಡೆ ಹೋಗುತ್ತೆ, 0.00289 ಡಿವೈಡೆಡ್ ಬೈ 1.7, ಆಯ್ತಾ. ಇದು ಇಲ್ಲಿ ಹೋಗುತ್ತೆ, ಈ ಜಾಗದಲ್ಲಿ ಹೋಗುತ್ತೆ, ಆಯ್ತಾ. ಈಗ ಸಿಂಪ್ಲಿಫೈ ಮಾಡಿ. ಇಲ್ಲಿ ನೋಡಿ, ನಮಗೆ ಇದು ನೋಡಿದ ತಕ್ಷಣ ಒಂದು ಗೊತ್ತಾಗುತ್ತೆ. ಫಸ್ಟು ಡೆಸಿಮಲ್ ಪಾಯಿಂಟ್ ತೆಗೆದಾಕಿ, ಚುಕ್ಕಿನ ಆಚೆ ತೆಗೀರಿ. 1 2 3 4 5 5 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 1 2 3 4 5 5 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 5 ಚುಕ್ಕಿ ಅಂತ ಬರ್ಕೊಳ್ಳಿ ಇಲ್ಲಿ. 1 2 3 4 5, ಆಯ್ತಾ. ಕೆಳಗಡೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಅಂತ ಬರ್ಕೊಳ್ಳಿ. 1 ಚುಕ್ಕಿ ಕ್ಯಾನ್ಸಲ್. ಇಲ್ಲಿ 4 ಚುಕ್ಕಿ ಇದೆ, ಆಯ್ತಾ. ಇದನ್ನ ಏನಂತ ಬರ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 289/17 ಅಂತ ಆಯ್ತು, ಆಯ್ತಾ. ಎಕ್ಸ್ ಈಕ್ವಲ್ ಟು ಚುಕ್ಕಿ ತೆಗೆದಾಕಿದ್ದೀನಿ, 289/17 ಅಂತ ಬರ್ಕೊಳ್ಳಿ. ನೋಡಿ, 17 1 17 17 17 ಆಯ್ತಾ. 17 1 17 17 289 ಬರುತ್ತೆ. ಸೊ ಏನಾಗುತ್ತೆ, ಇದು ಎಕ್ಸ್ ಈಕ್ವಲ್ ಟು 17 ಆಯ್ತು, ಆಯ್ತಾ. ಮತ್ತೆ 4 ಚುಕ್ಕಿ ಇದಲ್ಲ, ಚುಕ್ಕಿ ಹಾಕ್ಬೇಕಲ್ಲ, ಈಗ ಚುಕ್ಕಿನ ಹಾಕಿ. ಎಕ್ಸ್ ಈಕ್ವಲ್ ಟು 17 ಅಂತ ಬರ್ಕೊಳ್ಳಿ. 4 ಚುಕ್ಕಿ ಇದೆ, 4 ಚುಕ್ಕಿ ಇದ್ರೆ 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕ್ಬೇಕು. 1 2 3 4 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿ, ಆಯ್ತಾ. ಸೊ ಇಲ್ಲೊಂದು ಎಕ್ಸ್ ಈಕ್ವಲ್ ಟು 0.0017 ಅಂತ, ಇದು ಫೈನಲ್ ಆನ್ಸರ್, ಆಯ್ತಾ. ಅಲ್ಲೇನು ಕ್ವಶನ್ ಮಾರ್ಕ್ ಇತ್ತು, ಬೇಕು ಅಂದ್ರೆ ಕ್ವಶನ್ ಮಾರ್ಕ್ನ ಹಾಕೊಳ್ಳಿ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಆಯ್ತಾ. ಸೊ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು ನಾವು, ಆಯ್ತಾ. ಹೇಳಿದ್ನಲ್ಲ, ಎಕ್ಸ್ ಯಾವಾಗ್ಲೂ ಒಂದ್ ಕಡೆ ಇರಬೇಕು, ಒಂದ್ ಕಡೆ ಇಟ್ಕೊಳ್ಳಿ, ಆಯ್ತಾ. ಇದನ್ನ ಬರ್ಕೊಳ್ಳಿ, 0.001404 ಡಿವೈಡೆಡ್ ಬೈ 0.6 ನ ಕೆಳಗಡೆ ಹಾಕೊಳ್ಳಿ, ಆಯ್ತಾ. ಇದು ಈಕ್ವಲ್ ಸೈನ್ ದಾಟಿ ಈ ಕಡೆ ಹೋದ್ರೆ ಕೆಳಗಡೆ ಬರುತ್ತೆ, ಆಯ್ತಾ. ನೋಡಿ, ಮಲ್ಟಿಪ್ಲಿಕೇಶನ್ ಇದೆ, ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡೆಸಿಮಲ್ ಪಾಯಿಂಟ್ ನ ತೆಗೆದು ಆಚೆ ಹಾಕಿ. 1 2 3 4 5 6 ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 1 2 3 4 5 6 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 6 ಚುಕ್ಕಿ ಇಟ್ಕೊಳ್ಳಿ, 1 2 3 4 5 6. ಕೆಳಗಡೆ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 1 ಕ್ಯಾನ್ಸಲ್ ಆಯ್ತು, ಇಲ್ಲಿ 5 ಪಾಯಿಂಟ್ ಇದೆ, ಆಯ್ತಾ. ಈಗ ಡೆಸಿಮಲ್ ಪಾಯಿಂಟ್ ನ ತೆಗೆದಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿ. 1404 ಡಿವೈಡೆಡ್ ಬೈ
6 ಆಯಿತಾ. ಯಾವ ರೀತಿ ಮಾಡ್ತೀರಾ ಇದನ್ನು ಗೊತ್ತಲ್ಲ, ಡಿವಿಷನ್ ಮಾಡೋದು. 6ಇಂದ 1404ನ ಡಿವೈಡ್ ಮಾಡಿದ್ರೆ ನಿಮಗೆ 234 ಬರುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕೋಶೆಂಟು ಅಥವಾ ಭಾಗಲಬ್ಧ 234 ಬರುತ್ತೆ. ಸಿಂಪ್ಲಿಫೈ ಮಾಡಿ ನಿಮಗೆ 234 ಬರುತ್ತೆ ಆಯಿತಾ. ನೆಕ್ಸ್ಟು ಡೆಸಿಮಲ್ ಪಾಯಿಂಟ್ ಮಿಸ್ ಮಾಡಬಾರ್ದು, ಇದನ್ನು ಎತ್ತಿ ಇಲ್ಲಿ ಹಾಕಿ. ಡೆಸಿಮಲ್ ಪಾಯಿಂಟು 234 1 2 3 4 5 5 ಪಾಯಿಂಟ್ 5 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಬೇಕು. 1 2 3 4 5 ಆಯಿತಾ. ಎಕ್ಸ್ ಈಕ್ವಲ್ ಟು 0.234 ಇದು ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ಯಲ್ಲಿ ಈ ರೀತಿ ಒಂದು ಈಕ್ವೇಷನ್ ಇದೆ. ಇದ್ರೂ ಅಷ್ಟೇ ಸಿಂಪ್ಲಿಫೈ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಎಕ್ಸ್ ಹೇಳಿದ್ನಲ್ಲ, ಯಾವಾಗಲೂ ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು, ಮೇಲ್ಗಡೆ ಇರಬೇಕು. ಬರ್ಕೊಳ್ಳಿ. ಅದಾದಮೇಲೆ ಅದು 0.0065 ಇಂಟು 0.129 ಡಿವೈಡೆಡ್ ಬೈ 13 ಆಯಿತಾ. ಈಗ ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಹಾಕಿ. ಮೇಲ್ಗಡೆ ಎಷ್ಟಿದೆ ನೋಡಿ, 1 2 3 4 1 2 3 4 1 2 3 4 ಪುನಃ ಇಲ್ಲಿ 3 ಇದೆ. 1 2 3 1 2 3 7 ಡೆಸಿಮಲ್ ಪಾಯಿಂಟ್ ಇದೆ ಮೇಲ್ಗಡೆ. 1 2 3 4 5 6 7 1 2 3 4 5 6 7 ಡೆಸಿಮಲ್ ಪಾಯಿಂಟ್ ಇದೆ ಮೇಲ್ಗಡೆ. ಕೆಳಗಡೆ ಎಷ್ಟಿದೆ? 1 2 3 ಕೆಳಗಡೆ 3 ಇದೆ. 1 2 3 ಇದೆ. 1 2 3 ಈ 3ನ ಕ್ಯಾನ್ಸಲ್ ಮಾಡಿ, ಉಳಿದಿರೋದು 4 ಪಾಯಿಂಟ್ ಉಳಿತು. 4 ಉಳಿದಿದೆ. ಈಗ ಡೆಸಿಮಲ್ ಪಾಯಿಂಟ್ನ ತೆಗೆದುಬಿಟ್ಟು ಸಿಂಪ್ಲಿಫೈ ಮಾಡಿ. ಇದು 65 ಆಗುತ್ತೆ, ಇದು 129 ಆಗುತ್ತೆ, ಇದು 13 ಆಗುತ್ತೆ ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. 13 1 13 5 ಎಕ್ಸ್ ಈಕ್ವಲ್ ಟು 5 ಇಂಟು 129. ಇದನ್ನು ಮಲ್ಟಿಪ್ಲೈ ಮಾಡಿ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 645 ಬರುತ್ತೆ ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 645 ಬರುತ್ತೆ. ಪುನಃ 4 ಡೆಸಿಮಲ್ ಪಾಯಿಂಟ್ ಹಾಕಬೇಕು. ಯಾವ ರೀತಿ ಹಾಕ್ತೀರಾ? ಎಕ್ಸ್ ಈಸ್ ಈಕ್ವಲ್ ಟು 645 ಅಂತ ಬರ್ಕೊಳ್ಳಿ. 1 2 3 4 1 2 3 4 ಡೆಸಿಮಲ್ ಪಾಯಿಂಟ್ ಹಾಕಿ ಆಯಿತಾ. ಹಾಕ್ಬಿಟ್ಟು ಇಲ್ಲೊಂದು 0 ಹಾಕಿ. ಇದೇ ಫೈನಲ್ ಆನ್ಸರ್ ಆಯಿತಾ. ಎಕ್ಸ್ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದೇನೆ. ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನ ಬರ್ಕೊಳ್ಳಿ. ಎಕ್ಸ್ ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು ಆಯಿತಾ. ಫಸ್ಟ್ ಅದನ್ನು ಬರ್ಕೊಳ್ಳಿ. 0.001024 ಡಿವೈಡೆಡ್ ಬೈ 0.005 ಆಯಿತಾ. ನೋಡಿ, ಪುನಃ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಡಿವೈಡ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದೆ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಇದು ಡಿವೈಡ್ ಆಗುತ್ತೆ, ಕೆಳಗಡೆ ಬರುತ್ತೆ. ಸೊ ಇದನ್ನು ಈ ರೀತಿ ಬರ್ಕೊಳ್ಳಿ, 0.08 ಅಂತ. ಈಗ ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡಿ. 1 2 3 4 5 6 1 2 3 4 5 6 ಮೇಲ್ಗಡೆ 6 ಡಿಜಿಟ್ ಇದೆ. 6 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟು 1 2 3 4 5 6 ಆಯಿತಾ. ಮೇಲ್ಗಡೆ 6 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಕೆಳಗಡೆ ನೋಡಿ 1 2 3 1 2 3 ಪುನಃ 1 2 1 2 1 2 3 4 5 ಕೆಳಗಡೆ 5 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 1 2 3 4 5 ಈಗ ಹೊಡೆದಾಕಿ. 1 2 3 4 5 1 2 3 4 5 ಆಯಿತಾ. ಉಳಿದಿರೋದು ಒಂದೇ ಡೆಸಿಮಲ್ ಪಾಯಿಂಟ್ ಆಯಿತಾ. ಡೆಸಿಮಲ್ ಪಾಯಿಂಟ್ ಒಂದೇ ಒಂದು ಉಳ್ಕೋದು. ಈಗ ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು 1024 ಡಿವೈಡೆಡ್ ಬೈ 5 ಇಂಟು 8 ಆಯಿತಾ. 8 1 ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 8ಇಂದ 1024ನ 128 ಬರುತ್ತೆ ಆಯಿತಾ. ನೀವು ಈ ಥರ ಮಾಡ್ಕೋಬೋದು. ನೋಡಿ ತೋರಿಸ್ತೀನಿ. 8ಇಂದ 1024ನ ಡಿವೈಡ್ ಮಾಡಿದ್ರೆ ನೀವು
ನಮ್ಗೆ ಎಷ್ಟು ಬರುತ್ತೆ ಅಂದರೆ 128 ಬರುತ್ತೆ. 8ಇಂದ 1024ನ ಡಿವೈಡ್ ಮಾಡಿದ್ರೆ 128 ಬರುತ್ತೆ. ಆಯಿತಾ, ನಾವೇನು ಮಾಡ್ತೀವಿ ಇದನ್ನು ಬರ್ಕೊಂಡು 128/5 ಅಂತ ಬರ್ಕೋಬೋದು. ಪುನಃ 5ಇಂದ 128 ಏನಾದ್ರು ಡಿವೈಡ್ ಮಾಡಿದ್ರೆ 25.6 ಬರುತ್ತೆ. 5ಇಂದ 128ನ ಡಿವೈಡ್ ಮಾಡಿದ್ರೆ 25.6 ಬರುತ್ತೆ, ಕೋಶೆಂಟ್ ಅಥವಾ ಭಾಗಲಬ್ಧ. ಆಯಿತಾ, ಸೊ x ಈಸ್ ಈಕ್ವಲ್ ಟು 25.6 ಅಂತ ಬರ್ಕೋಬೋದು. ಆಯಿತಾ, ಈಗ ನೋಡಿ ಒಂದು ಡೆಸಿಮಲ್ ಪಾಯಿಂಟ್ ಉಳ್ಕೊಂಡಿದೆ, ಇದನ್ನ ಆ್ಯಡ್ ಮಾಡಬೇಕು. ಆಯಿತಾ, ಒಂದು ಡೆಸಿಮಲ್ ಪಾಯಿಂಟ್ ಉಳ್ಕೊಂಡಿದೆ, ಅದನ್ನೇ ಇಲ್ಲಿಗೆ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಆ್ಯಡ್ ಮಾಡಿದ್ರೆ ಡೆಸಿಮಲ್ ಪಾಯಿಂಟು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆಯಿತಾ, ಡೆಸಿಮಲ್ ಪಾಯಿಂಟ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಆ್ಯಡ್ ಮಾಡಿದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದು ಇಲ್ಲಿ ಶಿಫ್ಟ್ ಆಗುತ್ತೆ. ಏನಾಗುತ್ತೆ, 2.56 ಬರುತ್ತೆ. 2.56 ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಇದೆ. ಆಯಿತಾ, ಸಿಂಪ್ಲಿಫೈ ಮಾಡಿ. ಫಸ್ಟ್ ಇದನ್ನು ನೀಟಾಗಿ ಬರ್ಕೊಳ್ಳಿ. 0.005 ಡಿವೈಡೆಡ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾನೆ, ಬರ್ಕೊಳ್ಳಿ. ಡಿವೈಡೆಡ್ ಬೈ ಎಕ್ಸ್. ನೆಕ್ಸ್ಟ್ ಇದು 2 ಇಂಟು 0.16 ಅಂತ ಕೊಟ್ಟಿದ್ದಾನೆ, ಹಂಗೆ ಬರ್ಕೊಳ್ಳಿ. ಆಯಿತಾ, ನೋಡಿ ಎಕ್ಸ್ ಯಾವಾಗಲೂ ಮೇಲ್ಗಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು. ಅದಕ್ಕೆ ಏನು ಮಾಡಿ ಅಂದರೆ ಎರಡನ್ನೂ ಪಲ್ಟಿ ಮಾಡಿ, ಈಕ್ವೇಷನ್ನ ಪಲ್ಟಿ ಮಾಡಿ ಹಿಂಗೆ. ಆಯಿತಾ, ಇದು ಕೆಳಗಡೆ ಏನೂ ಇಲ್ಲ ಅಂದರೆ 1 ಅಂತ ಬರ್ಕೋಬೋದು, ಬರ್ಕೊಳ್ಳಿಲ್ಲ ಅಂದ್ರೂ ಆಗುತ್ತೆ. ಜಸ್ಟ್ ಪಲ್ಟಿ ಮಾಡಿ, ಮೇಲ್ಗಡೆ ಇದೆ ಕೆಳಗಡೆ ಬರುತ್ತೆ. ಇದನ್ನು ಪಲ್ಟಿ ಮಾಡಿದ್ರೆ ಆಯಿತಾ, ಈ ರೀತಿ ಪಲ್ಟಿ ಮಾಡೋದ್ರಿಂದ 2-3 ಸ್ಟೆಪ್ಪು ಸೇವ್ ಆಗುತ್ತೆ ನಿಮಗೆ. ಪಲ್ಟಿ ಮಾಡಿ, ಎಕ್ಸ್ ಮೇಲ್ಗಡೆ ಬತ್ತು, ಇದು ಕೆಳಗಡೆ ಬತ್ತು. 0.005 ಇದು 1/2 ಇಂಟು 0.16. ಆಯಿತಾ, ಈಗ ಎಕ್ಸ್ ಮೇಲ್ಗಡೆ ಇದೆ, ಪಾಸಿಟಿವ್ ಆಗಿದೆ, ಇದನ್ನು ಆ ಕಡೆ ಕಳಿಸಿ. ಆಯಿತಾ, ಡಿನಾಮಿನೇಟರ್ಲಿದೆ, ಆ ಕಡೆ ಹೋದರೆ ನ್ಯೂಮರೇಟ್ರಿಗೆ ಹೋಗುತ್ತೆ. ಡಿನಾಮಿನೇಟರ್ಲಿದೆ, ಆ ಕಡೆ ಹೋದರೆ ನ್ಯೂಮರೇಟ್ರಿಗೆ ಹೋಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 0.005 ಡಿವೈಡೆಡ್ ಬೈ 2 ಇಂಟು 0.16. ಆಯಿತಾ, ಈಗ ನೋಡಿ 1, 2, 3 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಬರ್ಕೊಳ್ಳಿ. 1, 2, 3 1, 2 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಕೆಳಗಡೆ ನೋಡಿ 1, 2 1, 2 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಕೆಳಗಡೆ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಆಯಿತಾ, ಎಕ್ಸ್ ಈಸ್ ಈಕ್ವಲ್ ಟು 5/2 ಇಂಟು 16 ಆಗುತ್ತೆ. ಆಯಿತಾ, ಮಲ್ಟಿಪ್ಲೈ ಮಾಡಿ 16 ಇಂಟು 2 ಅಂದರೆ 32 ಆಗುತ್ತೆ. ಆಯಿತಾ, ಈಗೇನು ಮಾಡಿ 32ಇಂದ 5ನ ಡಿವೈಡ್ ಮಾಡಿ. 32ಇಂದ 5ನ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ, ನಿಮ್ಗೆ ಆನ್ಸರು 0.15625 ಬರುತ್ತೆ. 32ಇಂದ 5ನ ಡಿವೈಡ್ ಮಾಡಿದ್ರೆ 0.15625 ಬರುತ್ತೆ. ಏನು ಬರುತ್ತೆ ಆನ್ಸರು, 0.15625 ಬರುತ್ತೆ. 32ಇಂದ 5ನ ಡಿವೈಡ್ ಮಾಡೋಣ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಉಳ್ಕೊಂಡಿದೆ. ಆಯಿತಾ, ನೆನ್ಪಿಟ್ಕೊಳ್ಳಿ. ಈ ಡೆಸಿಮಲ್ ಪಾಯಿಂಟ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡೋರು ಏನಾಗುತ್ತೆ, 15625. ಆಯಿತಾ, ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆಯಿತಾ, ಈ ಡೆಸಿಮಲ್ ಪಾಯಿಂಟ್ನ ಆ್ಯಡ್ ಮಾಡಿದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದು ಇಲ್ಲ, ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಇದು ಫೈನಲ್ ಆನ್ಸರ್. ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಇದೆ, ಇದನ್ನು ಸರಿಯಾಗಿ ಬರ್ಕೊಳ್ಳಿ. ಸರಿಯಾಗಿ ಅಂದರೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಬರ್ಕೊಳ್ಳಿ. ಎಕ್ಸ್ ಡಿವೈಡೆಡ್ ಬೈ 1.3 ಈಕ್ವಲ್ ಟು 0.125. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕೊಳ್ಳಿ. 0.65. ಆಯಿತಾ, ಎಕ್ಸ್ ಯಾವಾಗಲೂ ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು, ಇದೆ. ಆಯಿತಾ, ಡಿನಾಮಿನೇಟರ್ಲಿದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ನ್ಯೂಮರೇಟ್ರಿಗೆ ಹೋಗುತ್ತೆ. 0.125 ಅಂತ ಬರ್ಕೊಳ್ಳಿ, 0.65 ಅಂತ ಬರ್ಕೊಳ್ಳಿ. ಡಿನಾಮಿನೇಟರ್ಲಿದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ನ್ಯೂಮರೇಟ್ರ್ ಬರುತ್ತೆ. ಆಯಿತಾ, ಈಗೇನು ಮಾಡಿ ಡೆಸಿಮಲ್ ಪಾಯಿಂಟ್ನ ತೆಗೆದಾಚೆ ಹಾಕಿ. ಡೆಸಿಮಲ್ ಪಾಯಿಂಟ್ನ
ತೆಗೆದು ಆಚೆ ಹಾಕಿ ನೋಡಿ 1 2 3 1 2 3 1 2 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ ಬರ್ಕೊಳ್ಳಿ. 1 ಡಿಜಿಟ್ ಆದಮೇಲೆ ಇದೆ ಬರ್ಕೊಳ್ಳಿ. ಟೋಟಲ್ ಆಗಿ 4 ಡೆಸಿಮಲ್ ಪಾಯಿಂಟ್ 1 2 3 4 ಆಯ್ತಾ. ಕೆಳಗಡೆ 2 ಇದೆ 1 2 1 2 ಇವೆರಡು ಕ್ಯಾನ್ಸಲ್, ಉಳ್ಕೊಳ್ಳೋದು 2 ಡೆಸಿಮಲ್ ಪಾಯಿಂಟ್ ಆಯ್ತಾ. ಈಗ ವಿತೌಟ್ ಡೆಸಿಮಲ್ ಪಾಯಿಂಟು ಬರ್ಕೊಳ್ಳಿ ಆಯ್ತಾ. ಸಿಂಪ್ಲಿಫೈ ಮಾಡಿ 13 1 13 5 ಆಯ್ತಾ. ಇದೇನಾಯಿತು 125/5 ಆಯಿತು. 125 5 1 5 5 ಆನ್ಸರ್ ಏನು ಬಂತು? 5 1 ಅಲ್ಲ 5 1 5 25 5 1 5 25 ಆನ್ಸರ್ ಏನು ಬಂತು? 25. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ 125ನ 5ಇಂದ ಡಿವೈಡ್ ಮಾಡಿದ್ರೆ 5 1 5 25 ಎಕ್ಸ್ ಈಕ್ವಲ್ ಟು 25 ಬಂತು ಆಯಿತಾ. ನೋಡಿ 2 ಡೆಸಿಮಲ್ ಪಾಯಿಂಟ್ ಇದೆ, 2 ಡೆಸಿಮಲ್ ಪಾಯಿಂಟ್ನ ಇಲ್ಲಿ ಹಾಕೊಳ್ಳಿ ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 25 ಅಂತ ಬರ್ಕೊಳ್ಳಿ. ಈಗ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಡೆಸಿಮಲ್ ಪಾಯಿಂಟ್ನ ಹಾಕಿ ಇಲ್ಲಿ ಬರುತ್ತೆ 2 ಡಿಜಿಟ್ ಆದಮೇಲೆ. ಇದನ್ನು ಈ ರೀತಿ ಬರ್ಕೋಬೋದು 0.25 ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 26ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27 ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನಕ್ಕೆ? ನವೋದಯ ಮೇನ್ ಎಕ್ಸಾಮ್ ಅಲ್ಲಿ, ನವೋದಯ ಮುಖ್ಯ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಇದೇ ರೀತಿ ಕ್ವಶನ್ ಕೇಳೋದು ಆಯ್ತಾ. ಇದನ್ನ 3 ಮೆಥಡಲ್ಲಿ ಸಾಲ್ವ್ ಮಾಡಿಸ್ತೀನಿ ಆಯ್ತಾ. 3 ಮೆಥಡಲ್ಲಿ ಸಾಲ್ವ್ ಮಾಡಿಸ್ತೀನಿ. ನೀವು ಇನ್ನ 3ನೇ ಕ್ಲಾಸಲ್ಲಿ ಓದ್ತಾ ಇರೋದ್ರಿಂದ, ನೀವು ಇನ್ನ ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ 3 ಮೆಥಡಲ್ಲಿ ನೀಟಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯ್ತಾ. ಫಸ್ಟ್ ಮೆಥಡ್ ನೋಡಿ. ಫಸ್ಟ್ ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದರೆ, ಕ್ವಶನ್ ಕೊಟ್ಟಿದ್ದಾನೆ 4.73ನ 0.6 ಜೊತೆಲಿ ಮಲ್ಟಿಪ್ಲೈ ಮಾಡಿದ್ರೆ 2.838 ಬರುತ್ತಂತೆ ಆಯ್ತಾ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಆನ್ಸರ್ ಬರುತ್ತಂತೆ. ಹಾಗಾದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಆನ್ಸರ್ ಬರುತ್ತಂತೆ. ಹಾಗಾದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ, ಜಸ್ಟ್ ಡೆಸಿಮಲ್ ಪಾಯಿಂಟ್ನ ಚೇಂಜ್ ಮಾಡಿದ್ದೇನೆ ಅಷ್ಟೇನೆ. 0.6 0.6 ಸೇಮ್ ಇದೆ. ಕೇರ್ಫುಲ್ ಆಗಿ ವಾಚ್ ಮಾಡಿ, ಇವೆರಡು ಸೇಮ್ ಇದೆ ಆಯ್ತಾ. 0.6 0.6 ಸೇಮ್ ಇದೆ ಆಯ್ತಾ. ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ನ ತೆಗೆದು ಬಿಟ್ಟಿದ್ದಾನೆ ಆಯ್ತಾ. ಡೆಸಿಮಲ್ ಪಾಯಿಂಟ್ ಏನು ಮಾಡಿದ್ದಾನೆ, ಇಲ್ಲಿದ್ದು ಡೆಸಿಮಲ್ ಪಾಯಿಂಟ್ನ ಈ ಕಡೆ ಶಿಫ್ಟ್ ಮಾಡಿದ್ದಾನೆ ಆಯ್ತಾ. 2 ಪಾಯಿಂಟು ಈ ಕಡೆ ಶಿಫ್ಟ್ ಮಾಡಿದ್ದಾನೆ. ಡೆಸಿಮಲ್ ಪಾಯಿಂಟ್ನ ಈ ಕಡೆ ಶಿಫ್ಟ್ ಮಾಡಿದ್ದಾನೆ, ಇಲ್ಲಿಗೆ ಶಿಫ್ಟ್ ಆಗಿದೆ ಆಯ್ತಾ. ಸೊ ಇಲ್ಲೂ ಅಷ್ಟೇನೆ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಆಯ್ತಾ. 2 ಡಿಜಿಟ್ ಶಿಫ್ಟ್ ಮಾಡಿ. ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಇಲ್ಲಿಗೆ ಶಿಫ್ಟ್ ಮಾಡಿದ್ದಾನೆ. ಇದು ಬರಬೇಕು ಅಂದರೆ ಇಲ್ಲಿದ್ದು ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾನೆ. ಆಗ 473 ಆಗುತ್ತೆ ನೋಡಿ. 4.73 ಅಲ್ಲ, ಈ ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಇದು 473 ಆಗುತ್ತೆ. ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಇದು 473 ಆಗುತ್ತೆ. 473 ಆಗುತ್ತೆ. ಸೊ ಇಲ್ಲೇನು ಮಾಡಿದ್ದಾನೆ, 2 ಡೆಸಿಮಲ್ ಪಾಯಿಂಟ್ನ ಈ ಕಡೆ ಶಿಫ್ಟ್ ಮಾಡಿದ್ದಾನೆ. ಸೊ ಇದು ಸೇಮ್ ಇದೆ. ಇಲ್ಲೂ ಅಷ್ಟೇ 2 ಡೆಸಿಮಲ್ ಪಾಯಿಂಟ್ನ ಇಲ್ಲಿ ಶಿಫ್ಟ್ ಮಾಡಿ, ಆಗೇನಾಗುತ್ತೆ 283.8 ಆಗುತ್ತೆ. ಡೆಸಿಮಲ್ ಪಾಯಿಂಟ್ನ 2 ಡಿಜಿಟ್ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ 283.8 ಬರುತ್ತೆ. ಇದು ಆನ್ಸರ್. ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? 283.8. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಇ ಆಯಿತಾ. ಇದು ಫಸ್ಟ್ ಮೆಥಡ್. ಜಸ್ಟ್ ಅಬ್ಸರ್ವ್ ಮಾಡಿ, ಡೆಸಿಮಲ್ ಪಾಯಿಂಟ್ ಇಲ್ಲಿ 2 ಡಿಜಿಟ್ ಶಿಫ್ಟ್ ಮಾಡಿದ್ದೀನಿ, ಇಲ್ಲಿ 2 ಡಿಜಿಟ್ ಶಿಫ್ಟ್ ಮಾಡಿ ಡೆಸಿಮಲ್ ಪಾಯಿಂಟ್ನ ಇಲ್ಲಿದ್ದು ಇಲ್ಲಿ ಶಿಫ್ಟ್ ಮಾಡಿ, ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಇದು ಫಸ್ಟ್ ಮೆಥಡ್. ಈಗ ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಸೆಕೆಂಡ್ ಮೆಥಡಲ್ಲಿ ಏನಿದೆ ಅಂದರೆ, ಅವ್ನು ಕೇಳಿರಿದ್ದಲ್ವಾ, ಫಸ್ಟ್ ಮೆಥಡ್ ಮುಗಿದೋಯ್ತು. ನೆಕ್ಸ್ಟ್ ನೋಡಿ 473 × 0.6 ಅಂತ ಕೇಳಿದ್ದಾರೆ. ನೀವೇನು ಮಾಡಿ ಗೊತ್ತಾ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. ಸೆಕೆಂಡ್ ಮೆಥಡಲ್ಲಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 283.8 ಬರುತ್ತೆ ಆನ್ಸರ್ ಆಯಿತಾ. ಆಪ್ಷನ್ನು ಎ ಬರುತ್ತೆ. ಜಸ್ಟು ತಲೆನೇ ಕೆಡ್ಸ್ಕೊಬೇಡಿ, ಲೆಕ್ಕ ನೋಡೋಕ್ಕೆ ಹೋಗ್ಬೇಡಿ. ಏನು ಕೊಟ್ಟಿದ್ದೀರ ಅದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ ಆಯಿತಾ. ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ಡೈರೆಕ್ಟಾಗಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಥರ್ಡ್ ಮೆಥಡ್ ನೋಡಿ. ಥರ್ಡ್ ಮೆಥಡಲ್ಲಿ ಏನಿದೆ ಅಂದರೆ ನೋಡಿ, ಅವನೇನು ಕೊಟ್ಟಿದ್ದಾನೆ, ಪುನಃ ಬರ್ಕೋತೀನಿ ಅದನ್ನು. 473 ಇದು ಥರ್ಡ್ ಮೆಥಡ್. ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ ಮೆಥಡ್ ಮುಗಿದೋಗಿದೆ,
ಸೆಕೆಂಡ್ ಮೆಥಡ್ ಮುಗಿದೋಗಿದೆ. ಥರ್ಡ್ ಮೆಥಡ್ 473 ಇಂಟು 0.6 ಅಂದರೆ ಇದನ್ನ ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ದಾನೆ ಇದನ್ನ ಬರ್ಕೊಳ್ಳಿ. 4.73 ಅಲ್ಲ, ಕ್ವಶನ್ ಏನು ಕೊಟ್ಟಿದ್ದಾನೆ ಇದೇ ಕ್ವಶನ್ ಬರ್ಕೊಟ್ಟಿರೋದು. ಇಲ್ಲ ಕನ್ಫ್ಯೂಸ್ ಆಗ್ತೀರಾ, ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಆಯ್ತಾ? ಈಗ ಥರ್ಡ್ ಮೆಥಡ್ ನೋಡಿ, ಇಲ್ಲಾಂದ್ರೆ ಜಸ್ಟ್ ಸುಮ್ಮನೆ ಕನ್ಫ್ಯೂಸ್ ಆಗ್ತೀರಾ. ಥರ್ಡ್ ಮೆಥಡಲ್ಲಿ ಏನಿದೆ ಅಂದರೆ ಫಸ್ಟ್ ಏನಿದೆ ಕ್ವಶನ್ ಬರ್ಕೊಳ್ಳಿ. 4.73 ಇಂಟು 0.6 ಮಲ್ಟಿಪ್ಲೈ ಮಾಡಿದ್ರೆ 2.838 ಬರುತ್ತೆ. 473 ಇಂಟು 0.6ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಅಂತ ಕೇಳಿದರೆ. ಆಯಿತಾ? ಫಸ್ಟ್ ಇದನ್ನು ಬರ್ಕೊಳ್ಳಿ. ಆಯಿತಾ? ಇದು ಥರ್ಡ್ ಮೆಥಡ್, ಮೂರನೇ ಮೆಥಡ್. 4.73 ಇಂಟು 0.6 ಅಂತ ಬರ್ಕೊಳ್ಳಿ, 2.838 ಅಂತ ಬರ್ಕೊಳ್ಳಿ. ಆಯಿತಾ? ಸೊ ಇದನ್ನ ಈ ರೀತಿ ಬರ್ಕೋಬೇಕು. ಯಾವ ರೀತಿ ಬರ್ಕೋತೀರಾ ನೋಡಿ. ಫಸ್ಟ್ ಬರ್ಕೊಬಿಟ್ಟಿದ್ದೀನಿ ಆನ್ಸರು. ಆಯಿತಾ? ಈಗ ಇದನ್ನ ಈ ರೀತಿ ಬರ್ಕೋಬೇಕು. 473 ಹೆಂಗಾಗುತ್ತೆ, ಇದು 0.6 0.6 ಸೇಮ್ ಇದೆ. ಆಯಿತಾ? ಇದನ್ನೇನು ಟಚ್ ಮಾಡಕ್ಕೆ ಹೋಗ್ಬೇಡಿ, ಅದೇ ಥರ ಇರಲಿ. ಈಗ 4.73ನ 473 ಹೆಂಗೆ ಮಾಡ್ತೀರಾ, ಚುಕ್ಕಿ ತೆಗಿಬೇಕು. ಹೇಳಿದನು ಆಲ್ರೆಡಿ, ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 0 ಹಾಕೋಬೋದು. 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಚುಕ್ಕಿನ ತೆಗೆದ್ರೆ ಕೆಳಗಡೆ 0 ಹಾಕೋಬೋದು, ಅಷ್ಟೇ. ಆಯಿತಾ? ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, 0.6 ಅಂತ ಬರ್ಕೊಳ್ಳಿ. ಇದನ್ನ ಹಂಗೆ ಬರ್ಕೊಳ್ಳಿ. ಆಯಿತಾ? ಈಗ ನೋಡಿ 100ನ ಆ ಕಡೆ ಕಳಿಸಿ. 473 ಇಂಟು 0.6 ಆಗುತ್ತೆ, 2.838 ಇಂಟು 100 ಆಗುತ್ತೆ. ಆಯಿತಾ? 100 ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಈಗ ಬಂತಾ ನೋಡಿ, 473 ಇಂಟು 0.6 ಅವ್ನು ಕೇಳಿರೋದಿದೆ. 473 ಇಂಟು 0.6 ಆಯಿತಾ? ಜಸ್ಟ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. 100ನ ಮಲ್ಟಿಪ್ಲೈ ಮಾಡಿದ್ರೆ ಚುಕ್ಕಿ ಇಲ್ಲಿ ಶಿಫ್ಟ್ ಆಗುತ್ತೆ, ಇಲ್ಲಿದ್ದು ಚುಕ್ಕಿ ಇಲ್ಲಿ ಶಿಫ್ಟ್ ಆಗುತ್ತೆ, 283.8 ಬರುತ್ತೆ ಆನ್ಸರ್. ಮಲ್ಟಿಪ್ಲೈ ಮಾಡಿದ್ರೆ 283.8 ಬರುತ್ತೆ. ಇದೇ ಫೈನಲ್ ಆನ್ಸರ್, ಆಪ್ಷನ್ ಈಗ ಬರುತ್ತೆ. ಆಯಿತಾ? ಈಗ ನಾನು 3 ಮೆಥಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3 ಮೆಥಡಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಆಯಿತಾ? ಯಾಕಂದರೆ ಸುಮಾರು ಲೆಕ್ಕಗಳು ಬರುತ್ತೆ, ಅದನ್ನು ಈ ಥರ ಅಲ್ಲ, ಡಿಫ್ರೆಂಟ್ ಮೆಥಡಲ್ಲಿ ನೀವೇನಾದ್ರು ಕಲ್ತಿದ್ರೆ ಕೆಲವೊಂದು ಕ್ವಶನ್ ಬರುತ್ತೆ, ಕೆಲವೊಂದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಬರುತ್ತೆ. ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಈ ಮೆಥಡ್ಸ್ ಎಲ್ಲ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು 3 ಮೆಥಡಲ್ಲಿ ತರೋಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿರಿ. ಆಯಿತಾ? ಕ್ವಶನ್ ನಂಬರ್ 27ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ. ಆಯಿತಾ? ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ರೀತಿ ಆನ್ಸರ್ ಬರುತ್ತೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಆಯಿತಾ? ನೋಡಿ, ಜಸ್ಟ್ ಡೆಸಿಮಲ್ ಪಾಯಿಂಟ್ನ ಚೇಂಜ್ ಮಾಡಿದರೆ, ಇದಕ್ಕೂ ಡೆಸಿಮಲ್ ಪಾಯಿಂಟ್ನ ಚೇಂಜ್ ಮಾಡಿದ್ದಾನೆ, ಇದಕ್ಕೂ ಡೆಸಿಮಲ್ ಪಾಯಿಂಟ್ನ ಚೇಂಜ್ ಮಾಡಿಬಿಟ್ಟು ಆನ್ಸರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ವಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನೋಡಿ, 364 36.4 ಇದ್ದದ್ದು 364 ಆಗಿದೆ. ಒಂದು ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾನೆ, ಒಂದು ಪಾಯಿಂಟ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾನೆ. ಆಯಿತಾ? ಒಂದು ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಿದರೆ 364 ಆಗಿದೆ. ನೋಡಿ, 36.4 ಅಂತ ಇದೆ. ಈ ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ 364.0 ಆಗುತ್ತೆ, ಅಂದರೆ 364 ಅಂತ. ಆಯಿತಾ? ಅದೇ ರೀತಿ ನೋಡಿ, 3.1 ಇದೆ, 31 ಆಗಿದೆ. ಇಲ್ಲೂ ಅಷ್ಟೇ ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾನೆ. ಆಯಿತಾ? ಇಲ್ಲೂ ಒಂದು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿದ್ದಾನೆ. ಆಯಿತಾ? 3.1 ಅಂತ ಇದೆ, ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾನೆ, ಅದೇನಾಗಿದೆ 31 ಆಗಿದೆ. 31.0 ಅಂತಲೂ ಬರ್ಕೋಬೋದು, 31 ಅಂತ ಬರ್ಕೋಬೋದು. ಆಯಿತಾ? ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ದಾನೆ, ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ದಾನೆ. ಆಯಿತಾ? 36.4 ಇದು 364 ಆಗಿದೆ, 3.1 ಇದು 31 ಆಗಿದೆ. ಆಯಿತಾ? ಈಗ ಆನ್ಸರ್ ಅಷ್ಟೇ 1 2 ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿ. ನೋಡಿ, ಇಲ್ಲೊಂದು ಶಿಫ್ಟ್ ಮಾಡಿದ್ದಾನೆ, ಇಲ್ಲೊಂದು ಶಿಫ್ಟ್ ಮಾಡಿದ್ದಾನೆ. ಸೊ ಇದನ್ನು 2 ಡಿಜಿಟ್ ಆದ್ಮೇಲೆ ಶಿಫ್ಟ್ ಮಾಡಿ. ಈ ಡೆಸಿಮಲ್ ಪಾಯಿಂಟ್ನ 2 ಡಿಜಿಟ್ ಆದಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿ. ಆನ್ಸರ್ ಏನಾಗುತ್ತೆ, 11284 ಆಗುತ್ತೆ, ಪಾಯಿಂಟ್ ಆಗುತ್ತೆ. ಸೊ ಅಲ್ಲಿ ಪಾಯಿಂಟ್ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಪಾಯಿಂಟ್ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಆಗುತ್ತೆ. ಆಯಿತಾ? ಇದು ಫಸ್ಟ್ ಮೆಥಡ್. ಈಗ ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಸೆಕೆಂಡ್ ಮೆಥಡ್ ಏನಿದೆ ರೀ,
ಅಳಿಸೇ ಬಿಡ್ತೀನಿ. ಇದನ್ನು ಕನ್ಫ್ಯೂಸ್ ಆಗ್ತಾರೆ ಮಕ್ಕಳು. ಇದನ್ನು ಅಳಿಸ್ಬಿಟ್ಟು ಆಯಿತಾ, ಅವನು ಒಂದು ಈಕ್ವೇಷನ್ ಕೊಟ್ಟಿದೆ. ಒಂದು ಈಕ್ವೇಷನ್ ಕೊಟ್ಬಿಟ್ಟು 364 ಇಂಟು 364ನ 31 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದೆ. ನೀವೇನು ಮಾಡಿ ಗೊತ್ತಾ, ಸೆಕೆಂಡ್ ಮೆಥಡ್ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ತಲೆನೇ ಕೆಡ್ಸ್ಕೊಕ್ಕೆ ಹೋಗ್ಬೇಡಿ ಆಯಿತಾ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ನಿಮ್ಗೆ ಆನ್ಸರ್ ಏನು ಬರುತ್ತೆ 11284 ಅಂತ ಬರುತ್ತೆ. ಜಸ್ಟ್ ತಲೆನೇ ಕೆಡ್ಸ್ಕೊಬೇಡಿ, ತಲೆನೇ ಯೂಸ್ ಮಾಡೋಕೆ ಹೋಗ್ಬೇಡಿ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ ಆಯಿತಾ. ಇದು ಸೆಕೆಂಡ್ ಮೆಥಡ್. ಈಗ ಥರ್ಡ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥರ್ಡ್ ಮೆಥಡಲ್ಲಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ನೆಕ್ಸ್ಟ್ ನೋಡಿ, ಥರ್ಡ್ ಮೆಥಡ್. 3 ಮೆಥಡ್ ಕಲ್ತ್ಕೊಡಿ, ಯಾಕೆಂದ್ರೆ ಇದೊಂಥರ ಎಲ್ಲ ಸಕಲ ಕಲಾವಲ್ಲಭ ಅಂತ ಹೇಳ್ತಾರಲ್ಲ, ಎಲ್ಲ ವಿದ್ಯೆನೂ ಕಲ್ತಿರ್ಬೇಕು. ಒಂದೊಂದು ಟೈಮಲ್ಲಿ ಒಂದೊಂದು ವಿದ್ಯೆ ನಮಗೆ ಉಪಯೋಗ ಬರುತ್ತೆ. ಅದಕ್ಕೋಸ್ಕರ 3 ಮೆಥಡಲ್ಲಿ ಕಲ್ತ್ಕೊಂಡಿರಿ ನೀವು. ಒಂದಲ್ಲ ಒಂದು ಟೈಮಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಔಟ್ ಆಫ್ 4 ಸ್ಕೋರ್ ಮಾಡಬೇಕು ಅಂತ ಏನಾರ ಮೈಂಡಲ್ಲಿ ಏನಾರ ಇದ್ರೆ 3 ಮೆಥಡಲ್ಲಿ ಕಲ್ತ್ಕೊಂಡಿರಿ ಆಯಿತಾ. ನೆಕ್ಸ್ಟ್ ನೋಡಿ, 36.4 ಅಂತ ಇದೆ ಇಂಟು 3.1 ಇದೇನಾಗುತ್ತೆ 112.84 ಅಂತ ಇದೆ. ಇದು ಕ್ವಶನ್ ಈ ಥರ ಕೊಟ್ಬಿಟ್ಟು ಅವನು ಏನು ಹೇಳಿದ್ರೆ 364 ಇಂಟು 31 ಆಯಿತಾ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳಿದ್ರೆ. ಈಗ ಥರ್ಡ್ ಮೆಥಡಲ್ಲಿ ಇದು ಕ್ವಶನು ಇದು ಕ್ವಶನ್. ಈಗ ಇನ್ನೊಂದ್ಸಲ ಬರ್ಕೊತಾ ಇದ್ದೀನಿ ಇದನ್ನು ಇನ್ನೊಂದ್ಸಲ ಬರ್ಕೊತಾ ಇದ್ದೀನಿ. 36.4 ಇಂಟು 3.1 ಈಕ್ವಲ್ ಟು 112.84 ಆಯಿತಾ. ಇದನ್ನ ಈ ರೀತಿ ಕನ್ವರ್ಟ್ ಮಾಡ್ತೀನಿ. ಈಗ 364 ಬೇಕು, 364 ಬೇಕು. ಇದನ್ನ 364 ಮಾಡಬೇಕು. ಯಾವ ರೀತಿ ಮಾಡ್ತೀರಾ ನೋಡಿ, ಚುಕ್ಕಿನ ತೆಗೆದ್ರೆ ಒಂದು ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಚುಕ್ಕಿನ ತೆಗೆದ್ರೆ ಒಂದು ಚುಕ್ಕಿ ತೆಗೆದ್ರೆ ಕೆಳಗಡೆ 10 ಅಂತ ಬರ್ಕೋದು, ಮೇಲ್ಗಡೆ ಚುಕ್ಕಿನ ತೆಗೆದ್ರೆ ಕೆಳಗಡೆ 10 ಅಂತ ಬರ್ಕೋಬೋದು ಆಯ್ತಾ. 36.4 ಇದ್ದದ್ದು 364 ಆಯಿತು. ನೆಕ್ಸ್ಟ್ 3.1ನ 31 ಮಾಡಬೇಕು. ಒಂದು ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಮೇಲ್ಗಡೆ ಒಂದು ಚುಕ್ಕಿ ತೆಗೆದ್ರೆ ಕೆಳಗಡೆ 10 ಅಂತ ಬರ್ಕೋಬೋದು, ಮೇಲ್ಗಡೆ ಒಂದು ಚುಕ್ಕಿ ಕೆಳಗಡೆ 10 ಅಂತ ಬರ್ಕೋಬೋದು ಆಯಿತಾ. ಈಗ ನೋಡಿ 364 ಇಂಟು 31 ಆಯಿತು, 364 ಇಂಟು 31 ಆಯಿತು ಅಷ್ಟೇ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 112.84 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಆಯಿತಾ. ಸಿಂಪ್ಲಿಫೈ ಮಾಡಿ ನೋಡಿ, 364 ಇಂಟು 31 ಈಕ್ವಲ್ ಟು 112.84 ಇಂಟು 100. 10 ಇಂಟು 10 100 ಅಲ್ವಾ, ಈ ಕಡೆ ಹೋದರೆ 100 ಆಗುತ್ತೆ. ಜಸ್ಟ್ ಮಲ್ಟಿಪ್ಲೈ ಮಾಡಿ, ನಿಮ್ಗೆ ಏನು ಬರುತ್ತೆ 11284 ಬರುತ್ತೆ ಆಯಿತಾ. ಈ ರೀತಿ ಮಾತಾಡೋದ್ರಲ್ಲ, ಈ ರೀತಿ ಮಾಡಿದ್ರೆ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ ಆಯಿತಾ. 3 ಮೆಥಡ್ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29ನಲ್ಲಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಆನ್ಸರ್ ಬರುತ್ತಂತೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಯಾವ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 0.36ನ 36 ಮಾಡಿದ್ದಾನೆ, ಜಸ್ಟ್ ಡೆಸಿಮಲ್ ಪಾಯಿಂಟ್ನ ಚೇಂಜ್ ಮಾಡಿದ್ದಾನೆ. 0.84ನ 8.4 ಅಂತ ಮಾಡಿದ್ದಾನೆ, ಡೆಸಿಮಲ್ ಪಾಯಿಂಟ್ನ ಚೇಂಜ್ ಮಾಡಿದ್ದಾನೆ. ಜಸ್ಟ್ ರೀಅರೇಂಜ್ ಮಾಡಿ ಅಷ್ಟೇ ಆಯಿತಾ. 0.36 36 ಆಗಬೇಕು ಅಂದರೆ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಬರಬೇಕು ಆಯಿತಾ. ಡೆಸಿಮಲ್ ಪಾಯಿಂಟ್ 2 ಡಿಜಿಟ್ ಆದ್ರೂ ಶಿಫ್ಟ್ ಆಗಬೇಕು, 2 ಡಿಜಿಟ್ ಶಿಫ್ಟ್ ಆಗಿದೆ ಇಲ್ಲಿ ಡೆಸಿಮಲ್ ಪಾಯಿಂಟ್. 0.84 8.4 ಆಗಬೇಕು ಅಂದರೆ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಶಿಫ್ಟ್ ಆಗಿದೆ, ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗಿದೆ, 1 ಡಿಜಿಟ್ ಶಿಫ್ಟ್ ಆಗಿದೆ ಆಯಿತಾ. 1 2 3 ಡೆಸಿಮಲ್ ಪಾಯಿಂಟ್ ಆ ಕಡೆ ಶಿಫ್ಟ್ ಆಗಬೇಕು. ಇಲ್ಲಿ ಆರೋ ಮಾರ್ಕ್ ನೋಡಿ, ಈ ಕಡೆ ಶಿಫ್ಟ್ ಆಗಿದೆ, ಈ ಕಡೆ ಶಿಫ್ಟ್ ಆಗಿದೆ, ಡೆಸಿಮಲ್ ಪಾಯಿಂಟ್ 3 ಈ ಕಡೆ ಶಿಫ್ಟ್ ಮಾಡಿ ಅಷ್ಟೇ. ಆರೋ ಮಾರ್ಕ್ ನೋಡಿ, ಈ ಕಡೆ ಶಿಫ್ಟ್ ಆಗಿದೆ, ಈ ಕಡೆ ಶಿಫ್ಟ್ ಆಗಿದೆ, ಡೆಸಿಮಲ್ ಪಾಯಿಂಟ್ ಈ ಕಡೆ 3 ಡಿಜಿಟ್ ಶಿಫ್ಟ್ ಆಗಬೇಕು ಅಷ್ಟೇ. ಇನ್ನೇನಿಲ್ಲ, ಬ್ರಹ್ಮವಿದ್ಯೆ ಅಲ್ಲ ಮ್ಯಾಥ್ಸು ಆಯಿತಾ. ಇದು ಮ್ಯಾಥ್ಸು ಬ್ರಹ್ಮವಿದ್ಯೆ ಅಲ್ಲ ಆಯಿತಾ. ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಕಬ್ಬಿಣದ ಕಡಲೆ ಅಲ್ಲ, ಇದೊಂದು ರೀತಿ ಕಡಲೆಪುರಿ ಅಂತ ಆಯಿತಾ. ನಾರ್ತ್ ಕರ್ನಾಟಕದಲ್ಲಿ ಗಿರ್ಮಿಟ್ ಅಂತಾರಲ್ಲ ಆ ರೀತಿ ಇದು ಆಯಿತಾ. ತಲೆ ಕೆಡಿಸ್ಕೊಬೇಡಿ, ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಗಣಿತ ಅಂದರೆ ಕಬ್ಬಿಣದ ಕಡಲೆ ಅಲ್ಲ, ಇದು ಕಡಲೆಪುರಿ. ಸೌತ್ ಕರ್ನಾಟಕದಲ್ಲಿ ನಾವು ಕಡಲೆಪುರಿ ಅಂತ ಕರಿತೀವಿ, ನಾರ್ತ್ ಕರ್ನಾಟಕದಲ್ಲಿ ನೀವು ಗಿರ್ಮಿಟ್ ಅಂತ ಏನೋ ಕರಿತೀರ. ಗಿರ್ಮಿಟ್ ಆಗುತ್ತೆ ಆಯಿತಾ. ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಇದೇ ಆನ್ಸರ್, ಫೈನಲ್ ಆನ್ಸರ್ 302.4. ಆಪ್ಷನ್ ಬರುತ್ತೆ, ಆಪ್ಷನ್ ಬಿ ಬರುತ್ತೆ ಆಯಿತಾ. ಇದು ಫಸ್ಟ್ ಮೆಥಡ್. ಈಗ ಇದೇ ಕ್ವಶನ್ನ ಸೆಕೆಂಡ್ ಮೆಥಡ್ ಸಾಲ್ವ್ ಮಾಡ್ತೀನಿ ನೋಡಿ ಆಯಿತಾ. ಏನಿಲ್ಲ, ಅವ್ನಿಗೆ ಏನಂತ ಕೇಳಿರೋ ಸೆಕೆಂಡ್ ಮೆಥಡಲ್ಲಿ 36 ಇಂಟು
8.4ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ಏನು ಮಾಡಬೇಡಿ, ತಲೆನೇ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ 302.4 ಅಂತ ಬರುತ್ತೆ ಆಯ್ತಾ. ಆಗಲೂ ಆನ್ಸರ್ ನಿಮ್ಗೆ ಸೇಮ್ ಬರುತ್ತೆ, ಆಪ್ಷನ್ ಬಿ ಆಗುತ್ತೆ. ಈಗ ನೆಕ್ಸ್ಟ್ ನಿಮಗೆ ಮೂರನೇ ಮೆಥಡ್ ಹೇಳ್ತದೆ, ಥರ್ಡ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರನೇ ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಜಸ್ಟ್ ವಾಚ್ ಮಾಡಿ. ಇದನ್ನೆಲ್ಲ ಅಳಿಸ್ತೀನಿ, ಇಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ ನೀವು. ಈಗ ಮೂರನೇ ಮೆಥಡಲ್ಲಿ ಥರ್ಡ್ ಮೆಥಡ್ ಫಸ್ಟ್ ಬರ್ಕೊಳ್ಳೋಣ. ಕ್ವಶನ್ ಏನು ಕೊಟ್ಟಿದ್ರೆ 0.36 ಇಂಟು 0.84 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 3024 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದನ್ನ 36 ಇಂಟು 8.4ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳಿದ್ರೆ ಆಯ್ತಾ. ಫಸ್ಟ್ ಇದನ್ನು ಬರ್ಕೊತೀನಿ, 0.36 ಇಂಟು 0.84 ಈಕ್ವಲ್ ಟು 0.3024 ಆಯ್ತಾ. ಇದನ್ನ ಈ ರೀತಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಆಯ್ತಾ. ನೋಡಿ 0.36 36 ಆಗಬೇಕು ಅಂದ್ರೆ ಏನು ಮಾಡ್ತೀರಾ ಆಯ್ತಾ. ನೋಡಿ 0.36 36 ಆಗಬೇಕು ಅಂದ್ರೆ ನೋಡಿ ಮೇಲ್ಗಡೆ 2 ಡಿಜಿಟ್ ಆದ್ಮೇಲೆ 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಸೊ ಮೇಲ್ಗಡೆ ಡೆಸಿಮಲ್ ಪಾಯಿಂಟ್ ತೆಗೆದ್ರೆ ಕೆಳಗಡೆ 100 ಅಂತ ಹಾಕೋಬಹುದು, ಮೇಲ್ಗಡೆ ಡೆಸಿಮಲ್ ಪಾಯಿಂಟ್ ತೆಗೆದ್ರೆ ಕೆಳಗಡೆ 100 ಅಂತ ಹಾಕೋಬಹುದು. ಇಲ್ಲೂ ಅಷ್ಟೇನೆ, ಇದನ್ನ 8.4 ಮಾಡ್ಬೇಕಂತ 8.4 ಡೆಸಿಮಲ್ ಪಾಯಿಂಟ್ ಒಂದೇ ಒಂದು ಡೆಸಿಮಲ್ ಪಾಯಿಂಟ್ ತೆಗ್ದಿರೋದು, ಒಂದೇ ಒಂದು ಡೆಸಿಮಲ್ ಪಾಯಿಂಟ್ ತೆಗ್ದಿದ್ದೇನೆ, ಕೆಳಗಡೆ 10 ಅಂತ ಬರ್ಕೊಳ್ಳಿ ಅಷ್ಟೇನೆ. ಇದನ್ನ ಹಂಗೆ ಬರ್ಕೊಳ್ಳಿ ಆಯ್ತಾ. ಈಗ ನೋಡಿ 36 ಇಂಟು 8.4 ಸೇಮ್ ಬಂತಾ, 36 ಇಂಟು 8.4 ಬಂತಾ, ಬಂತು. 100 ಇಂಟು 10 ಅಂದರೆ 1000, ಇದನ್ನು 1000 ಇಂದ ಮಲ್ಟಿಪ್ಲೈ ಮಾಡಿ, 3024ನ 1000 ಇಂದ 1 2 3 0 ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗುತ್ತೆ, 302.4 ಅಂತ ಶಿಫ್ಟ್ ಆಗುತ್ತೆ ಆಯ್ತಾ. ಮೂರು ಮೆಥಡಲ್ಲಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 29ಗೆ ಆಪ್ಷನ್ ಬಿ. ಹೇಳಿದ್ನಲ್ಲ ಮೂರು ಮೆಥಡ್ ಏನು ಕಲ್ತಿರ್ಬೇಕು ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಸಕಲ ಕಲಾವಲ್ಲಭತರ ಎಲ್ಲ ಮೆಥಡ್ ಕಲ್ತಿರೋ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮಗೆ ಇದೆಲ್ಲ ಯೂಸ್ ಆಗುತ್ತೆ ಆಯ್ತಾ. ಇದು ಮ್ಯಾಥಮೆಟಿಕ್ಸ್ ಹೆಂಗೆ ಅಂದರೆ ಯಾವುದೋ ಈ ಚಾಪ್ಟರ್ ಕಲ್ತಿರೋ ವಿದ್ಯೆ ಇನ್ನೊಂದು ಚಾಪ್ಟರ್ಲಿ ಯೂಸ್ ಆಗುತ್ತೆ, ಅದೊಂದು ಇಂಟರ್ ಕನೆಕ್ಟೆಡ್ ಇದ್ದಂಗೆ ಆಯ್ತಾ. ಈ ಸೈಕಲ್ ಕಲ್ತಿರೋ ಇನ್ನೊಂದು ಸೈಕಲ್ ಓಡಿಸ್ಬೋದಲ್ಲ, ಅದೇ ರೀತಿ ಈ ಚಾಪ್ಟರ್ ಕಲ್ತಿರೋ ವಿದ್ಯೆ ಇನ್ನೊಂದು ಚಾಪ್ಟರ್ಲು ಯೂಸ್ ಆಗುತ್ತೆ. ಆಗ ತಲೆ ಏನೆಲ್ಲ ಮಿಕ್ಸಿ ಥರ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಮೂರು ಮೆಥಡ್ನ ತರೋಗಿ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲಿ ಈ ರೀತಿ ಈಕ್ವೇಶನ್ ಕೊಟ್ಟಿದ್ದಾನೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ ಆನ್ಸರ್ ಬರುತ್ತಂತೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಯಾವ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ, ಜಸ್ಟ್ ಹೇಳೋದಲ್ಲ ಡೆಸಿಮಲ್ ಪಾಯಿಂಟ್ನ ಇಂಟರ್ಚೇಂಜ್ ಮಾಡಿದ್ರೆ, ಡೆಸಿಮಲ್ ಪಾಯಿಂಟ್ನ ಇಂಟರ್ಚೇಂಜ್ ಮಾಡಿದ್ರೆ ಅಷ್ಟೇ ಆಯ್ತಾ. ನೋಡಿ 1.24 12.4 ಆಗಬೇಕು ಅಂದರೆ ಒಂದು ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರಬೇಕು, ಒಂದು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಗಬೇಕು ಆಯ್ತಾ. ನೆಕ್ಸ್ಟ್ ನೋಡಿ 0.73 73 ಆಗಬೇಕು ಅಂದರೆ 2 ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗಬೇಕು, 2 ಡೆಸಿಮಲ್ ಪಾಯಿಂಟ್ ಈ ಕಡೆ ಶಿಫ್ಟ್ ಆಗಬೇಕು. ನೋಡಿ ಈ ಕಡೆ ಶಿಫ್ಟ್ ಆಗಿದೆ, ಈ ಕಡೆ ಶಿಫ್ಟ್ ಆಗಿದೆ, ಈ ಕಡೆ ಶಿಫ್ಟ್ ಆಗಿದೆ, ಇಲ್ಲೂ ಅಷ್ಟೇ ಈ ಕಡೆ ಶಿಫ್ಟ್ ಆಗಬೇಕು. 3 ಡೆಸಿಮಲ್ ಪಾಯಿಂಟ್ 1 2 3 3 ಡೆಸಿಮಲ್ ಪಾಯಿಂಟು ಈ ಕಡೆ ಶಿಫ್ಟ್ ಆಗಬೇಕು, 1 2 3 ಇಲ್ಲಿಂದ ಈ ಕಡೆ ಶಿಫ್ಟ್ ಆಗಬೇಕು. 905 ಆಯಿತಾ. ಇದೇನಾಗುತ್ತೆ 905.2 ಆಗುತ್ತೆ, 905.2 ಆಗುತ್ತೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ಆಯಿತಾ. ಇದನ್ನು ಇನ್ನೊಂದು ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೈರೆಕ್ಟಾಗಿ ಏನು ಕೇಳಿದೆ ಅವನು, 12.4 ಇಂಟು 73 ಅಂತ ಇದೆ ಹೇಳಿದ್ನಲ್ಲ, ತಲೆನೇ ಕೆಡಿಸ್ಕೊಬೇಡಿ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರು 905.2 ಬರುತ್ತೆ, ಆಗಲೂ ಆಪ್ಷನ್ ಬಿ ಬರುತ್ತೆ ಆಯಿತಾ. ಇದೇ ಕ್ವಶನ್ನ ಮೂರನೇ ಮೆಥಡ್ ಆಯಿತಾ, ಥರ್ಡ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಆಯಿತಾ. ಫಸ್ಟ್ ಅಳಿಸ್ತೀನಿ ಇದನ್ನು, ಬೋರ್ಡ್ ಮೇಲೆ ಇವೆಲ್ಲ ಇರಬಾರ್ದು ಆಯಿತಾ. ತಟ್ಟಲ್ಲಿ ಊಟ ಮಾಡ್ತಾರಲ್ಲ, ಊಟ ಮಾಡಬೇಕಾದ್ರೆ ನೆಕ್ಸ್ಟ್ ಐಟಮ್ ಹಾಕಿಸ್ಕೊಳ್ಳೋಕೆ ಮುಂಚೆ ಹಳೇದೆಲ್ಲ ಈ ರೀತಿ ಖಾಲಿ ಮಾಡಿರ್ಬೇಕು ಆಯಿತಾ. ಇಲ್ಲ ಅಂದರೆ ಕನ್ಫ್ಯೂಸ್ ಆಗ್ತಾ ಇರೋದು, ಹಳೇದೆಲ್ಲ ಇದ್ದರೆ ಇಂಟ್ರೆಸ್ಟ್ ಬರಲ್ಲ. ಈಗ ನೋಡಿ ಪುನಃ ಬರ್ಕೋತೀನಿ, 1.24 ಇಂಟು 0.73 ಈಕ್ವಲ್ ಟು 0.905 ಆಯಿತಾ. 12.4 ಇಂಟು
73 ಅಂತ. ಇದು ಕ್ವಶನ್, ಇದು ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂತ. ಪುನಃ ಇದನ್ನು ಬರ್ಕೋತೀನಿ. 1.24 ಇಂಟು 0.73 9052 ಅಂತ ಬರ್ಕೋತೀನಿ. ಆಯಿತಾ? ನೋಡಿ, 1.24ನ 12.4 ಮಾಡಬೇಕು. ಆಯಿತಾ? ಅಂದರೆ 1 ಡೆಸಿಮಲ್ ಪಾಯಿಂಟ್ ತೆಗಿಬೇಕು. ಇದರಲ್ಲಿ 1 ಡೆಸಿಮಲ್ ಪಾಯಿಂಟ್ನ ತೆಗಿಬೇಕು. ಆಯಿತಾ? ನೋಡಿ, ಇದನ್ನು 12.4 ಮಾಡ್ಕೋತಾ ಇದ್ದೀನಿ. 1 ಡೆಸಿಮಲ್ ಪಾಯಿಂಟ್ ತೆಗೆದ್ರೆ 10 ಅಂತ ತಗೋತೀನಿ. 1 ಪಾಯಿಂಟ್ ತೆಗೆದ್ರೆ 10 ಅಂತ ತಗೋತೀನಿ. ಇಂಟು ಇದನ್ನು 73 ಮಾಡಬೇಕು. ಅಂದರೆ 2 ಡೆಸಿಮಲ್ ಪಾಯಿಂಟ್ನ ತೆಗಿಬೇಕು. ಡೆಸಿಮಲ್ ಪಾಯಿಂಟ್ 2 ಡೆಸಿಮಲ್ ಪಾಯಿಂಟ್ ಬೈ 100. ಆಯಿತಾ? ಅಷ್ಟೇ. 1 ಡೆಸಿಮಲ್ ಪಾಯಿಂಟ್ ತೆಗೆದಿದ್ದೀನಿ, 10 ಅಂತ ಬರ್ಕೊಂಡಿದ್ದೀನಿ. 2 ಡೆಸಿಮಲ್ ಪಾಯಿಂಟ್ ತೆಗೆದಿದ್ದೀನಿ, 100 ಅಂತ ಬರ್ಕೊಳ್ಳಿ. ಇದನ್ನು ಹಂಗೆ ಬರ್ಕೊಳ್ಳಿ, 0.9052 ಅಂತ. ಸಿಂಪ್ಲಿಫೈ ಮಾಡಿ. 12.4 ಇಂಟು 73 is equal to 9052. ಆಯಿತಾ? 100 ಇಂಟು 10 ಅಂದರೆ 1000 ಆಗುತ್ತೆ. 1000ಇಂದ ಮಲ್ಟಿಪ್ಲೈ ಮಾಡಿ, ನಿಮಗೆ ಇದೇನಾಗುತ್ತೆ 905.2 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ.